ಅದು 11:30ವರೆವರೆಗೂ ಇದೇ ರೀತಿ ನಡೀತಾರೆ. 9 ಗಂಟೆಯಿಂದ 11 ಗಂಟೆವರೆಗೂ ಇದೇ ನಮ್ಗವರೆಗೂ ವಾಗ್ವಾದ ನಡೆಯುತ್ತೆ. ಅಲ್ಲೇ ಮಾಡ್ತಾರೆ, ನಾನು ವಾದ ಮಾಡ್ತೀನಿ ಅಂತ ಇರ್ತೀನಿ. ಅದಾದ್ಮೇಲೆ 11:30ವರೆಗೆ ನನ್ನ ಹೆಂಡತಿ ಕರ್ಕೊಂಡ್ಬರ್ತಾರೆ ವಿನಯ್ ಕುಮಾರ್ ಪೊಲೀಸ್. ಅಲ್ಲಿ ತನಕ ನನ್ನ ಹೆಂಡತಿನ ಮನೇಲಿದ್ದಾಳೆ ಅಂತಾನೆ ನಾನು ಅನ್ಕೊಂಡಿರ್ತೀನಿ. ಅಲ್ಲಿ ಕರ್ಕೊಂಬಂದ್ಮೇಲೆ ಗೊತ್ತಾಗೋದು ಪೊಲೀಸ್ನವರು ಕರ್ಕೊಂಬಂದವ್ರೆ ಅಂತ ಹೇಳಿ. ಕರ್ಕೊಂಬಂದ್ಮೇಲೆ ಅವರು ಭವನಿ ಮೇಡಮ್ ಅಲ್ಲೇ ಇರ್ತಾರೆ. ಅವ್ರು ಕೇಳ್ತಾರೆ, ಅವರು ನಿಮ್ಮ ಗಂಡನ್ಗೆ ಹೇಳ್ಬಿಟ್ಟು ಪ್ರಾಪರ್ಟಿ ಏನಿದೆ ಬರ್ಕೊಡಕ್ಕೆ ಇಲ್ಲ ಅಂತ. ಅದಕ್ಕೆ ಅವಳು ಇದ್ದವಳು ನನಗೂ ಸಂಬಂಧ ಇಲ್ಲ, ನೀವೇನಿದ್ರು ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ಹತ್ರ ಏನು ಮಾತಾಡೋದು, ನೀನು ಹೇಳು, ಅವ್ನಿಗೆ ಹೇಳ್ತಾ ಇದ್ದೀವಿ ಕೇಳ್ತಾ ಇಲ್ಲ, ನೀ ಹೇಳಿಲ್ಲ, ನೀವು ಬರ್ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಮನೆಯಿಂದ ಹೊರಗಡೆ ಇಬ್ರು ಹೋಗಲ್ಲ, ಇಲ್ಲ ಸಾಯ್ತೀನಿ ಅಂತ ಹೇಳ್ತಾರೆ. ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ, ನನ್ಗೂ ಗೊತ್ತಿಲ್ಲ, ನಂಗೆ ಗಂಟೆ ಮುಂದೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಇವರಿದ್ದವರು ಹೊರಗಡೆ ಪೊಲೀಸ್ನವ್ರು ಇರ್ತಾರೆ. ವಿನಯ್ ಕುಮಾರ್ ಬಂದಿದ್ದಾರೆ, ಅವರು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಅಂತ ಹೇಳಿ, ಮತ್ತಿನ್ನ 4 ಜನ ಪೊಲೀಸ್ನವರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, PC ಗಳು ಬರ್ತಾರೆ. ಬಂದ ಒಳಗಡೆ ಕರಿತಾರೆ, ಇವನು ಬರ್ಕೊಡ್ಲಿ ಪ್ರಾಪರ್ಟಿನ ನೀವು ಬರ್ಕೊಡ್ಲಿಲ್ಲ ಅಂದ್ರೆ ನಾನು ಹೇಳಿದವ್ರಿಗೆ, ಮತ್ತೆ ನಾನು ಹೇಳಿದ್ ಮತ್ತೆ ಕೇಳಲಿಲ್ಲ ಅಂತಂದ್ರೆ ಇವನ್ ಮೇಲೆ ನಾನು ಸುಳ್ಳು ಕೇಸ್ ಹಾಕ್ತೀನಿ, ನಾನು ಏನ್ ಕೇಸ್ ಹಾಕ್ತೀನಿ ಹೇಳ್ತೀನಿ, ಅದಕ್ಕೆ ಕೇಸ್ ಚಾರ್ಜ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಾನು ಇದನ್ನು ಮಾಡ್ಕೊಳ್ತೀನಿ, ನಾನೇ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕೋರ್ಟ್ ಐತೆ ನಾನು ಹೋರಾಟ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅವರಿದ್ದವರು ಇಲ್ಲ ಪೊಲೀಸ್ ಇದ್ದಾರೆ, ನಾನು ಹೇಳ್ತಾ ಇದೀನಿ ಕೇಳು, ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡಕ್ ಕಲ್ತ್ಕೊಂಡು, ಇಲ್ಲ ಮನೇಲಿ ಹೊರಗಡೆ ಹೋಗಲ್ಲ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಮೇಡಮ್ ನೀವು ಅಂತ ಹೇಳಿ ಡೋರ್ ಹಾಕಿ ಹೊರಗಡೆ ಹೋಗ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್. ಹಂಗಂತ ಹೊರಗಡೆ ಹೋದ್ಮೇಲೆ ಭವಾನಿ ಮೇಡಮ್ ನನ್ನ ಹೆಂಡತಿಗೆ ತಲೆ ಮಾಡ್ತಾರೆ, ಇಟ್ಕೊಂಡು ಹೊಡಿತಾರೆ, ಕಾಲಿಂದ ಒದಿತಾರೆ. ಒದ್ದಾಗ ನಾನು ಹೇಳ್ತೀನಿ, ಇಲ್ಲ ನನ್ನ ಹೆಂಡತಿ ಮುಟ್ಟಿದ್ದು ಪ್ರೆಗ್ನೆಂಟ್ ಇದ್ರೆ ಕಂದಿವಿದ್ದಾಳೆ, ಅವ್ರಿಗೆ ಅಲ್ಲೇ ಮಾಡಬೇಡಿ ನಿಮ್ಗೆ ಅಂತ ಹೇಳ್ತೀನಿ. ಅದು ಕೇಳಲ್ಲ, ನೀವಿದ್ರೆ ಎಷ್ಟು ಹೋದಷ್ಟು ನನ್ಗೆ ಗೊತ್ತೈತೆ ಹೆಂಗ್ ನೀವು ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೊಡಿತಾರೆ. ಅವಳು ಹೊಡೆದಿದ್ದು ಏಟಿಗೆ ಅವಳು ಅಲ್ಲೇ ಬಿದ್ದೋಗ್ತಾಳೆ, ಅನ್ಕಾನ್ಶಿಯಸ್ ಆಗ್ತಾಳೆ. ಅವಳು ಅನ್ಕಾನ್ಶಿಯಸ್ ಆದ್ಮೇಲೆ ನಾನು ಅವ್ರ ಹತ್ರ ಕೇಳ್ಕೊಂತೀನಿ, ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ರೆ, ನಮ್ಗೇನು ಬದುಕಬೇಕಾ ಸಾಯ್ಬೇಕಾ ನಿಮ್ಗೆ ಅಂತ ಬರ್ಕೊಟ್ಬಿಟ್ಟು ಎಲ್ಲರೂ ಸೋದವು, ನನಗೂ ಸಂಬಂಧ ಇಲ್ಲ, ನನಗೆ ಪ್ರಾಪರ್ಟಿ ಬೇಕು ಬರ್ಕೊಡು ಅಂತ ಅವ್ರು ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಸರಿ ಆಯ್ತು ಬಿಡಿ ನೀವು ಇಷ್ಟೆಲ್ಲ ಆದ್ಮೇಲೆ ಅದೇನಾಯ್ತು ನೋಡೋಣ ಬರ್ಕೊಡ್ತೀನಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಅಲ್ಲೇ ಇದ್ದು PSI ಕರೆದ್ಬಿಟ್ಟು ಇವತ್ತು ಕರ್ಕೊಂಡೋಗಿ 5 ಕೂಡಾಕ ಇವ್ರನ್ನ ನಾಳೆ ಬೆಳಿಗ್ಗೆ ನಾನು ಹೇಳ್ತೀನಿ, ಹೇಳ್ದಾಗ ಕರ್ಕೊಂಬ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಾದ್ಮೇಲೆ ಇವ್ರು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಐಬಿಗೆ, ನನ್ನ ಹೇಳ್ತೀನಿ ಇಬ್ಬರು 5 ಕರ್ಕೊಂಡೋಗಿ ಒಂದು ರೂಮ್ ಕೂಡಾಕಂತಾರೆ. ಪೊಲೀಸ್ನವರು ಅಲ್ಲೇ ನೈಟ್ ಎಲ್ಲ ಅವರು ಅಲ್ಲೇ ಇರ್ತಾರೆ. ಬೆಳಗ್ಗೆ ಒಂದು 9-10 ಗಂಟೆವರೆಗೂ ತಿಂಡಿಗೆ ಏನೆಲ್ಲ ಆಮೇಲೆ ತಂದು ಕೊಡ್ತಾರೆ. ತಿಂಡಿ ಎಲ್ಲ ಆಯ್ತು ಆದ್ಮೇಲೆ ಮಧ್ಯಾಹ್ನದ ಮೇಲೆ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಸಬ್ ಡಿವಿಷನ್ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ನಾನು ಪೊಲೀಸರಿಗೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ, ಏನಂತ ಹೇಳಿ ನಿನ್ಗೆ ಯಾಕೆ ಅವೆಲ್ಲ ಕರ್ಕೊಂಬರಕ್ಕಿಲ್ಲ ನಡಿ ಅಂತ ಹೇಳ್ಬಿಟ್ಟು ಎದುರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗ ಸಬ್ ಡಿವಿಷನ್ ಆಫೀಸಿಗೆ ಹೋದ್ಮೇಲೆ ನನ್ನ ಹತ್ರ ಇದ್ದ ಪ್ರಾಪರ್ಟಿನ ಬೇರೆ ರಿಜಿಸ್ಟರ್ ಮಾಡ್ತಿದ್ರು ಅಂತ ಹೇಳಿ. ಪ್ರೆಸೆಂಟ್ ಅಲ್ಲಿ ಹೋದಾಗ HDD PA ಬಂದ್ಬಿಟ್ಟು ರವಿ ಅಲ್ಲೇ ಇರ್ತಾನೆ. ನಾನು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಹೋಗ್ಬಿಟ್ಟು ಅವನೇ ಅಲ್ಲಿ ರಿಜಿಸ್ಟ್ರಿಗೆ ಏನೇನು ಬೇಕಿರೋಂತ ಅವರೇ ಮಾಡಿರ್ತಾರೆ. ಕರ್ಕೊಂಡು ಹೋಗ್ತಾರೆ, ನಾನು ಏನು ಮಾಡೋದಿಲ್ಲ, ಸಬ್ ಡಿವಿಷನ್ ಆಫೀಸ್ ಮುಂದೆ ನಿಲ್ಲಿಸ್ತಾರೆ. ಅವ್ರ ಪಾಡಿಗೆ ಅವರೆಲ್ಲ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಓದಕ್ಕೂ ಕೊಡೋದಲ್ಲಿ ಏನು ಬರ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ ಇದುವರೆಗೂ. ಆಮೇಲೆ ಆಟೆಲ್ಲ ಕಾಣ್ಮೇಲೆ ಗೊತ್ತಾಯ್ತು ನನಗೆ ಅದು ಯಾವ ರೀತಿ ಪೇಪರ್ ಆಗಿದೆ ಅಂತೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.